ಪ್ರಾಚೀನ ಯುಗದಲ್ಲಿ ಕೃತವೀರ್ಯ ಹಾಗೆ ಪದ್ಮಿನಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಇದರಿಂದ ಚಿಂತಿತನಾದಂತಹ ರಾಜನು ತನ್ನ ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತನ್ನ ಹೆಂಡತಿ ಪದ್ಮಿನಿಯೊಂದಿಗೆ ಕಾಡಿಗೆ ತೆರಳಿ ತಪಸ್ಸನ್ನು ಆಚರಿಸಿದರು. ಅಲ್ಲಿ ಸತಿ ಅನಸೂಯಾದೇವಿಯ ಸಲಹೆಯ ಮೇರೆಗೆ ರಾಣಿ ಪದ್ಮಿನಿ ದೇವಿಯು ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಕಠಿಣ ಉಪವಾಸವಿದ್ದು ಹಾಗೆ ವಿಷ್ಣು ದೇವರನ್ನು ಪೂಜಿಸಿದಳು. ಪದ್ಮಿನಿಯ ಭಕ್ತಿಗೆ ಮೆಚ್ಚಿದಂತಹ ಭಗವಂತನಾದಂಥ ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಹೇಳ್ತಾರೆ. ಆಗ ರಾಣಿ ಪದ್ಮಿನಿ ದೇವಿಯು ತನಗೆ ದೇವತೆಗಳಿಂದಲೂ ಸೋಲಲ್ಪಡದಂಥ ಹಾಗೆ ಪರಾಕ್ರಮಿ ಹಾಗೆ ಸಕಲ ಸದ್ಗುಣ ಸಂಪನ್ನನಾದಂತಹ ಮಗನನ್ನು ಅನುಗ್ರಹಿಸಬೇಕು ಅಂತ ಮಹಾವಿಷ್ಣುವಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಶ್ರೀಹರಿಯ ಅನುಗ್ರಹದಂತೆ ರಾಣಿಯು ಗರ್ಭವನ್ನು ಧರಿಸಿ ಮುಂದೆ ಕಾರ್ತ್ಯವೀರ್ಯಾರ್ಜುನ ಎಂಬ ಉತ್ತಮವಾದಂತಹ ಪುತ್ರ ಸಂತಾನವನ್ನು ಪಡಿತಾಳೆ. ನಂತರ ಕಾರ್ತ್ಯವೀರ್ಯಾರ್ಜುನ ದತ್ತಗುರುಗಳ ಹಾಗೆ ಶ್ರೀಹರಿಯ ಪರಮ ಭಕ್ತರಾಗಿದ್ದರು ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಹಸ್ರ ಬಾಹುಗಳನ್ನು ಹೊಂದಿರುವಂತಹ ಕಾರ್ತ್ಯವೀರ್ಯಾರ್ಜುನ ಅನ್ನುವ ಒಂದು ನಾಮವನ್ನು ಕೂಡ ಇವರು ಪಡೆದಿದ್ದಾರೆ. ಇವರನ್ನು ಸಹಸ್ರಬಾಹು ಅಂತ ಕೂಡ ಕರೆಯಲಾಗುತ್ತೆ. ಅವರು ಇಡೀ ಒಂದು ರಾಜ್ಯವನ್ನು ಉತ್ತಮವಾಗಿ ಆಡಳಿತವನ್ನು ಮಾಡಿ ಅದಷ್ಟೇ ಅಲ್ಲದೆ ಭೂಮಂಡಲವನ್ನು ಜಯಿಸಿ ಸ್ವರ್ಗದಲ್ಲೂ ಕೂಡ ಅಪಾರ ಕೀರ್ತಿಯನ್ನು ಗಳಿಸಿದರು ಅಂತ ಹೇಳಲಾಗುತ್ತೆ. ಹಾಗಾಗಿ ಈಗಲೂ ಕೂಡ ಯಾವುದಾದ್ರೂ ವಸ್ತುಗಳ ಒಂದು ಕಳ್ಳತನವಾಗಿದ್ದರೆ ಅಥವಾ ವಸ್ತುಗಳು ಕಳೆದು ಹೋಗಿದ್ರೆ ಇವರ ಒಂದು ಮಂತ್ರವನ್ನು ಹೇಳೋದ್ರಿಂದ ಅದು ಮತ್ತೆ ದೊರಕುತ್ತೆ ಅಂತ ಕೂಡ ಹೇಳುವಂಥ ಒಂದು ನಂಬಿಕೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ನಿದರ್ಶನಗಳು ಕೂಡ ಇದೆ. ಹಾಗಾಗಿ ಈ ಬಾರಿ ಅಂದರೆ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಏಕಾದಶಿ ಆಚರಣೆಯನ್ನು ಮಾಡಿ ಇನ್ನು